ನಾನಿವತ್ತು ನಿಮಗೆ ಬ್ರೈಡಲ್ ಮೇಕಪ್ ಲುಕ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ವಿತಿನ್ ಅ ಬಜೆಟ್ ನೀವು ಈ ಮೇಕಪ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು. ನಿಮಗೆ ಈ ಲುಕ್ ಇಷ್ಟ ಆಗುತ್ತೆ ಅನ್ಕೊತೀನಿ. ಆ್ಯಂಡ್ ಹೇರ್ ಸ್ಟೈಲ್ ನಿಮಗೆ ಬೇಕಾದಂಗೆ ಮಾಡ್ಕೊಳ್ಬೋದು. ಐ ಜಸ್ಟ್ ಒಂದು ಬನ್ ಮಾಡ್ಕೊಂಡ್ಬಿಟ್ಟು ಮುಂದೆ ಈ ಥರ ಪಫ್ ಮಾಡ್ಕೊಂಡಿದ್ದೀನಿ. ಇಫ್ ಯು ಆರ್ ಕನ್ವೀನಿಯಂಟ್ ವಿತ್ ದಿಸ್ ಯು ಕ್ಯಾನ್ ಗೋ ವಿತ್. ಅದರ್ವೈಸ್ ನಿಮಗೆ ಬೇಕಾದಂತ ಹೇರ್ ಸ್ಟೈಲ್ನ ನೀವು ಮಾಡಿಸ್ಕೊಳ್ಬೋದು. ಜ್ಯುವೆಲರಿ ಬಗ್ಗೆ ಹೇಳಬೇಕು ಅಂತಂದ್ರೆ ಯೂಶುವಲಿ ನಾವು ಮದುವೆ ಟೈಮಲ್ಲಿ ನಮಗೆ ಅಂತ ತೆಕ್ಕೊಟ್ಟಿರ್ತಾರೆ, ಅದನ್ನ ನೀವು ಹಾಕೊಳ್ಬೋದು. ನಾನಿಲ್ಲಿ ಇಷ್ಟು ದಿಸ್ ಲಾಂಗ್ ನೆಕ್ಲೆಸ್ ಹಾಕೊಂಡಿದ್ದೀನಿ ಆ್ಯಂಡ್ ಈ ಪರ್ಲ್ ನೆಕ್ಲೆಸ್ ಹಾಕೊಂಡಿದ್ದೀನಿ. ಈ ಪರ್ಲ್ ನೆಕ್ಲೆಸ್ಗೆ ಮ್ಯಾಚ್ ಆಗುವಂತ ಈ ಇಯರಿಂಗ್ಸ್ನ ಹಾಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಏನಂತ ಹೇಳ್ತಾರೆ, ಕೆನ್ನೆ ಸರ್ಪಳಿ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಅದನ್ನ ಹಾಕೊಂಡಿದ್ದೀನಿ. ನಿಮಗೆ ನಿಮ್ಮ ಹತ್ರ ಇರೋಂಥ ಗೋಲ್ಡನ್ ಜ್ಯುವೆಲರ್ಸ್ನೇ ಹಾಕೊಳ್ಬೋದು. ಅದರ್ವೈಸ್ ಯು ಕ್ಯಾನ್ ವೇರ್ ದೀಸ್ ಟೈಪ್ ಟೆಂಪಲ್ ಜ್ಯುವೆಲರಿ ಎಲ್ಲ ನೀವು ಬಾಡಿಗೆಗೂ ತಗೊಳ್ಬೋದು, ಪರ್ಚೇಸ್ ಮಾಡಿಕೊಂಡು ಕೂಡ ಹಾಕೊಳ್ಬೋದು. ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹೆಲೋ ಎವ್ರಿವನ್, ಫಸ್ಟ್ ನಾನು ಔಟ್ಫಿಟ್ ಬಗ್ಗೆ ಹೇಳಿಬಿಡ್ತೀನಿ. ಇದು ಬಂದುಬಿಟ್ಟು ಬ್ಲೌಸ್, ಸಾರಿ ಕಲರ್ ಬಂದುಬಿಟ್ಟು ರಾಯಲ್ ಬ್ಲೂ ಆ್ಯಂಡ್ ಪಿಕಾಕ್ ಗ್ರೀನ್ ಕಾಂಬಿನೇಷನಲ್ಲಿದೆ. ಸೊ ಈ ಥರ ಟ್ಯಾಗ್ಸ್ ಕೊಟ್ಟಿದ್ದಾರೆ. ಪಿಕಾಕ್ ಗ್ರೀನ್ ಕಾಂಬಿನೇಷನಲ್ಲಿ ಇಲ್ಲಿ ಬುಟಾಸ್ ಇದೆ ಆ್ಯಂಡ್ ಟೆಂಪಲ್ ಬಾರ್ಡರ್ ಇದೆ, ನೀವು ನೋಡ್ಬೋದು. ಈ ಸಾರಿ ಬಂದುಬಿಟ್ಟು ಪಾರ್ಸ್ಲಿ ಪಲ್ಲು ಅಂತ ಹೇಳ್ತೀವಲ್ಲ ಆ ಸಾರಿ ಇದು. ಇದನ್ನು ಪ್ಲೀಟ್ಸ್ ಮಾಡ್ಕೊಂಡ್ಬಿಟ್ಟು ವೇರ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ನಾನು ಪಲ್ಲುನ ಫ್ರೀ ಆಗಿಬಿಟ್ಟಿದ್ದೀನಿ. ನೀವು ಇನಿಷಿಯಲಿ ನೋಡಿರ್ಬೋದು ಬಿಗಿನಿಂಗಲ್ಲಿ ಈ ವಿಡಿಯೋದಲ್ಲಿ ಬೇಬಿ ಕುಚ್ ಹಾಕ್ಸಿದ್ದೀವಿ. ಸಾರಿ ಪಲ್ಲು ಈ ಥರ ಬಂದಿದೆ. ನನ್ನ ಸಿಲ್ಕ್ ಸಾರಿ ಬ್ಲೌಸ್ ಡಿಸೈನ್ಸ್ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ನಾನು. ತುಂಬ ಜನ ನೋಡಿದ್ದಾರೆ. ಅರೌಂಡ್ ಲೈಕ್ 24,000 ಪ್ಲಸ್ ವ್ಯೂ ಆಗಿದೆ ಅದರಲ್ಲಿ. ಅದನ್ನು ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ನಾನು ಯೂಸ್ ಮಾಡಿರೋಂಥ ಮಾಯ್ಶ್ಚರೈಸರ್ ಬಂದುಬಿಟ್ಟು ಚಾರ್ಮೀಸ್ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಪೌಚಲ್ಲಿ ನನ್ನ ಮೇಕಪ್ ಎಲ್ಲ ಇಟ್ಕೊಂಡಿದ್ದೀನಿ. ಫಸ್ಟ್ ಯೂಸ್ ಮಾಡ್ತಾ ಇರೋದು NYB ಬ್ಲರಿನ್ ಪ್ರೈಮರ್. ಈ ಎಲ್ಲ ನನ್ನ ಯೂಸ್ ಮಾಡ್ತಿರೋ ಅಂಥ ಪ್ರಾಡಕ್ಟ್ಸ್ ಡೀಟೇಲ್ಸ್ನ ನೀವು ನನ್ನ ಚಾನಲ್ ಅಂದರೆ ಮೇಕಪ್ ಪ್ರಾಡಕ್ಟ್ಸ್ ಅಂಡರ್ 200-250 ಅಂತ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ವಿತ್ ಪ್ರೈಸಸ್ ಕೊಟ್ಟಿದ್ದೀನಿ ನಾನು. ಸೊ ಐಬ್ರೋಗೆ ನಾನು ಈ ಥರ ಫಿಲ್ ಮಾಡ್ತಾ ಇದ್ದೀನಿ. ನೀವು ಐಬ್ರೋ ಜೆಲ್ ಇದ್ದರೆ ಐಬ್ರೋ ಜೆಲ್ಲಲ್ಲೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಐಬ್ರೋ ಪೆನ್ಸಿಲ್ ಇರುತ್ತಲ್ಲ ಅದರಲ್ಲೂ ಕೂಡ ಐಬ್ರೋ ಫಿಲ್ ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ಕಾಜಲಲ್ಲೇ ಅಪ್ಲೈ ಮಾಡಿಕೊಂಡ್ರೆ ಸ್ವಲ್ಪ ಅಲ್ಲಲ್ಲಿ ಕಾಜಲ್ ಉಳ್ಕೊಂಡ್ಬಿಡುತ್ತೆ ಅಂದ್ಕೊಂಡ್ಬಿಟ್ಟು ಈ ಥರ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಮೆಬಿಲಿನ್ ಫಿಟ್ ಮಿ ಇನ್ 230 ಶೇಡ್ ಈ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಸ್ಯಾಂಪಲ್ ಸೈಜ್ ಪ್ರಾಡಕ್ಟ್, 5 ml ಆಫ್ ಪ್ರಾಡಕ್ಟ್ ಅಷ್ಟೇ ಸಿಗುತ್ತೆ ನಿಮಗೆ. ಈಗೀಗ ಸಮ್ ಕೈಂಡ್ ಆಫ್ ಹೈಪರ್ ಮಾರ್ಕೆಟಲ್ಲೂ ಕೂಡ ನಿಮಗೆ ಬ್ಯೂಟಿ ಸೆಕ್ಷನ್ ಏನಿರುತ್ತಲ್ಲ ಅಲ್ಲೂ ಕೂಡ ನೀವು ನೋಡ್ಕೊಳ್ಬೋದು ಈ ಥರದ ಸ್ಯಾಂಪಲ್ ಸೈಜ್ ಪ್ರಾಡಕ್ಟ್ಸ್ನ. ಅಥವಾ ಈಗ 299 ರುಪೀಸ್ಗೆ ಏನು ಸಿಗುತ್ತಲ್ಲ, ಒಂದು ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದನ್ನು ನೋಡ್ಬೋದು ನೀವು. ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಸ್ವಲ್ಪ ಲಿಕ್ವಿಡಿ ಅಥವಾ ರನ್ನಿಂಗ್ ಟೆಕ್ಸ್ಚರ್ ಇದೆ, ಬಟ್ ಬ್ಲೆಂಡಿಂಗ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಒಂದು ಡ್ರೈ ಗ್ರೀನ್ ಪೀಸ್ ಅಷ್ಟು ಸಾಕು ಪ್ರಾಡಕ್ಟ್ ನಿಮಗೆ, ಅಂದರೆ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ರನ್ನಿಂಗ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ನೀವು. ನಾನು ತೆಕ್ಕೊಂಡಿದ್ರಲ್ಲಿ ಇನ್ನೂ ಒಂದಿಷ್ಟು ಉಳಿದಿತ್ತು ಅಂತ ಹೇಳ್ಬಿಟ್ಟು ನೆಕ್ ಏರಿಯಾ ಮತ್ತು ಇಯರ್ ಮತ್ತು ಐಸ್ಗೆ ಏನು ಐಲಿಡ್ಗೆ ಎಲ್ಲ ಅಪ್ಲೈ ಮಾಡಿಕೊಂಡೆ. ಫುಲ್ ಕವರೇಜ್ ಬೇಕು ಅಂತಂದರೆ ನೀವು 2 ಲೇಯರ್ ಅಪ್ಲೈ ಮಾಡ್ಕೊಳ್ಬೋದು. ಸೊ ನೀವು ನೆಕ್ಗೆ ಆ್ಯಂಡ್ ಇಯರ್ಗೆ ಕಂಪಲ್ಸರಿ ಅಪ್ಲೈ ಮಾಡ್ಕೊಳ್ಬೇಕು. ಎರಡೂ ಕೂಡ ಅನ್ಇವನ್ ಆಗಿ ಕಾಣಿಸಿದ್ರೆ ನೀಟಾಗಿ ಚೆನ್ನಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ನೆಕ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಎವ್ರಿ ಟೈಮ್ ಮೇಕಪ್ ಮಾಡ್ಕೊಳ್ತಿರುವಾಗ ಸ್ಕಿನ್ನ ಪ್ರೆಪಪ್ ಮಾಡಬೇಕಾಗುತ್ತೆ, ಅಂದರೆ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು. ಬಿಫೋರ್ ಅಪ್ಲೈಯಿಂಗ್ ಮೇಕಪ್ ಅಂದರೆ CTM ರೂಟೀನ್ ಕಂಪಲ್ಸರಿ ಮಾಡಲೇಬೇಕು. ಈ ಥರ ಕಾಣಿಸುತ್ತೆ ಅಪ್ಲೈ ಮಾಡಾದಮೇಲೆ. ನಾನು ಫಿಂಗರ್ ಟಿಪ್ಪಲ್ಲಿ ಬ್ಲೆಂಡ್ ಮಾಡಿದ್ರಿಂದ ಅಲ್ಲಲ್ಲಿ ಹಾರ್ಶ್ ಎಡ್ಜಸ್ ಉಳಿದಿರುತ್ತೆ ಅಂದ್ಕೊಂಡ್ಬಿಟ್ಟು ಈ ಥರ ಬ್ರಷಲ್ಲಿ ಇನ್ನೊಂದು ಸಾರಿ ಬ್ಲೆಂಡ್ ಮಾಡ್ತಾಯಿದ್ದೀನಿ.
ಸೊ ಹಾರ್ಶ್ ಎಡ್ಜಸ್ ಆಗಲಿ ಎಕ್ಸೆಸ್ ಆಫ್ ಪ್ರಾಡಕ್ಟ್ ಏನಿರುತ್ತಲ್ಲ ಫೇಸ್ ಮೇಲೆ ಅದು ಕೂಡ ರಿಮೂವ್ ಆಗುತ್ತೆ. ಸೊ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಕ್ರೀಮ್ ಅಂತ ಅಷ್ಟೇ. ಸೊ ನೀವಿಲ್ಲಿ ಡಾರ್ಕ್ ಸರ್ಕಲ್ಸ್ ನೋಡ್ಬೋದು. ಇದನ್ನು ಹೈಡ್ ಮಾಡೋಕ್ಕೆ ನಾನು ಈ ವೆಟ್ ಆ್ಯಂಡ್ ವೈಲ್ಡ್ ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ. ಈ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆನೂ ನೀವು ನನ್ನ ಚಾನಲ್ನಲ್ಲಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಬೋದು. ಒಂದು ವಿಡಿಯೋ ಹಾಕಿದ್ದೀನಿ 200-250 ಅಂಡರ್ 200-250 ಮೇಕಪ್ ಪ್ರಾಡಕ್ಟ್ಸ್. ಅದರಲ್ಲಿ ನಿಮಗೆ ವಿತ್ ಪ್ರೈಸ್ ನಾನು ನಿಮಗೆ ಹೇಳಿದ್ದೀನಿ. ಸೊ ಚೆಕ್ ಮಾಡ್ಕೊಳ್ಳಿ ಹೋಗಿ. ಇದನ್ನು ಡಾಟೆಡ್ ವೇಯಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಈ ಥರ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಈ ಕಾಂಪ್ಯಾಕ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ ಆಲ್ ಓವರ್ ಮೈ ಫೇಸ್ ಟು ಸೆಟ್ ಮೈ ಫೌಂಡೇಶನ್. ಈ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ. ಇದರ ಪ್ರೈಸ್ ನಾನು ಆಫರ್ ಪ್ರೈಸಲ್ಲಿ ತೊಗೊಂಡಿದ್ದು 176. ಈಗೂ ಕೂಡ ಆಫರಲ್ಲಿ ಸಿಗ್ತಾಯಿದೆ ನಿಮಗೆ ಅರೌಂಡ್ 199 ರುಪೀಸ್. ಇದರಲ್ಲಿ ಟ್ರಾನ್ಸಿಷನ್ ಶೇಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಐಲಿಡ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಆನೆಸ್ಟ್ಲಿ ಹೇಳಬೇಕು ಅಂತಂದರೆ ನನ್ನ ಹತ್ರ ಇರೋವಂಥ ಐ ಶ್ಯಾಡೋ ಪ್ಯಾಲೆಟ್ ಇದೊಂದೇ. ಸೊ ನನ್ನ ಎಲ್ಲ ವಿಡಿಯೋಗಳಲ್ಲೂ ಇದನ್ನೊಂದೇ ತೋರಿಸ್ತಾ ಇರ್ತೀನಿ ಐ ಶ್ಯಾಡೋ ಪ್ಯಾಲೆಟ್ನ ವಿತ್ ದೀಸ್ ಲಿಪ್ಸ್ಟಿಕ್ಸ್. ಲಿಕ್ವಿಡ್ ಲಿಪ್ಸ್ಟಿಕ್ ಏನಿದೆಯಲ್ಲ ಇದನ್ನು ಯೂಸ್ ಮಾಡಿಕೊಂಡು ಐ ಶ್ಯಾಡೋ ಲುಕ್ನ ಅಂದರೆ ಐ ಮೇಕಪ್ನ ನಾನು ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಈಗ ಈ ಲಿಪ್ಸ್ಟಿಕ್ನ ಅಂದರೆ ಲಿಕ್ವಿಡ್ ಲಿಪ್ಸ್ಟಿಕ್ನ ನಾನು ನನ್ನ ಕಟ್ ಕ್ರೀಸ್ ಏನಂತಾರೆ ಅಲ್ಲಿ ಈ ಥರ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಡೌನ್ವರ್ಡ್ಸ್ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಡೌನ್ವರ್ಡ್ಸ್ ಈ ಥರ ಡ್ರ್ಯಾಗ್ ಮಾಡ್ತಾ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಬ್ರಷಸ್ ಎಲ್ಲ ಥರದ ಬ್ರಷಸ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಫಿಂಗರ್ ಟಿಪ್ಪಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಇನ್ನು ನೀಟಾಗಿ ಬ್ಲೆಂಡ್ ಆಗಲಿ ಅಂತ. ಆ ಬ್ರಷಲ್ಲಿ ನೀಟಾಗಿ ಬ್ಲೆಂಡ್ ಆಗಲಿಲ್ಲ, ಅದಕ್ಕೆ ಆಫ್ಟರ್ ದಿಸ್ ನಾನು ಯಾವ ಶೇಡ್ ಯೂಸ್ ಮಾಡ್ತೀನಿ ಅಂತಂದರೆ ಇನ್ನೊಂದು ಲ್ಯಾಕ್ಮಿ ಫಾರ್ ಎವರ್ ಮೇಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ. ಅದು ಬಂದುಬಿಟ್ಟು ಈ ಕಲರ್. ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನನ್ನ ಔಟರ್ ವಿ ಕಾರ್ನರ್ ಏನಿದೆಯಲ್ಲ ಅಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಅಲ್ಲಿ ಅಪ್ಲೈ ಮಾಡ್ತಾ ಬ್ಲೆಂಡ್ ಮಾಡ್ತಾ ಸ್ವಲ್ಪ ಇನ್ನರ್ ಕಾರ್ನರ್ಸ್ಗೆ ತಗೊಂಡು ಬರ್ತೀನಿ. ಸೊ ಒಳ್ಳೆ ಐ ಲುಕ್ ಕ್ರಿಯೇಟ್ ಆಗುತ್ತೆ ವಿತ್ ದೀಸ್ ಬ್ಯೂಟಿಫುಲ್ ಕಲರ್ಸ್. ನೀವು ನೆಕ್ಸ್ಟ್ ನೋಡಿ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಔಟ್ಕಮ್ ಅಂತ. ಇಲ್ಲಿ ಯೂಸ್ ಮಾಡ್ತಾ ಇರೋದು ದಿಸ್ ಒನ್ ಗ್ಲಿಟರ್ ಐ ಶ್ಯಾಡೋ ಗ್ಲಿಟರ್ ಅಥವಾ ಶಿಮ್ಮರ್ ಕಲರ್, ಶಿಮ್ಮರ್ ಗ್ಲಿಟರ್ ಅಂತ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಅರೌಂಡ್ 35 ಅಥವಾ 30 ರುಪೀಸ್ಗೇನೋ ಪರ್ಚೇಸ್ ಮಾಡಿದ್ದೆ. ಇದು ನಾನು ಸ್ಕ್ರೀನ್ ಮೇಲೆ ಒಂದು ಫೋಟೋ ತೋರಿಸ್ತಿದ್ನಲ್ಲ ಆ ಥರ ಒಂದು 15 ಅಥವಾ 24 ಪೀಸ್ ಅಲ್ಲಿ ಸಿಗುತ್ತೆ. ನಾನು ಇದನ್ನೊಂದೇ ಸಿಂಗಲ್ಲಾಗಿ ಪರ್ಚೇಸ್ ಮಾಡಿದ್ದು. ಈ ಶಿಮ್ಮರ್ ಗ್ಲಿಟರ್ ಪಿಗ್ಮೆಂಟೇಷನ್ ತುಂಬ ಚೆನ್ನಾಗಿದೆ. ಮಲ್ಟಿಪಲ್ ಲೇಯರ್ ಅಪ್ಲೈ ಮಾಡಿದಾಗೆ ನಿಮಗೆ ಔಟ್ಕಮ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಆ ಥರ ಅಪ್ಲೈ ಮಾಡ್ತಾಯಿದ್ದೀನಿ. ಫಿಂಗರ್ ಟಿಪ್ಪಲ್ಲಿ ಈ ಥರ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಅಲ್ಲಲ್ಲೇ ಬ್ಲೆಂಡ್ ಮಾಡ್ತೀನಿ. ಹೆಚ್ಚು ಮೇಲೆ ಆಗಲಿ ಕೆಳಗೆ ಅಥವಾ ಅಕ್ಕಪಕ್ಕ ನಾನು ಹೋಗಲ್ಲ. ಆಫ್ಟರ್ ದ್ಯಾಟ್ ಇನ್ ಕೇಸ್ ಏನಾದರೂ ಹಾರ್ಶ್ ಎಡ್ಜಸ್ ಇದ್ದರೆ ಕಾಣಿಸ್ತಾ ಇದ್ದರೆ ಈ ಥರ ಅದನ್ನು ಸ್ಮೂತ್ ಔಟ್ ಮಾಡ್ತೀನಿ. ಸೊ ನೀಟಾಗಿ ಕಾಣಿಸುತ್ತೆ ಈ ಶಿಮ್ಮರ್ ಗ್ಲಿಟರ್ ಅಪ್ಲೈ ಮಾಡಿದ್ದು. ಆಫ್ಟರ್ ದ್ಯಾಟ್ ಇಲ್ಲೇನು ನಿಮಗೆ ಎಡ್ಜಸ್ ಐ ಶ್ಯಾಡೋ ಹಾರ್ಶ್ ಎಡ್ಜಸ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಸ್ವಲ್ಪ ವೈಪ್ ಔಟ್ ಮಾಡ್ತೀನಿ. ತುಂಬ ನೀಟಾಗಿ ಕಾಣಿಸುತ್ತೆ ಐ ಮೇಕಪ್ ಅಂತ. ಬ್ರೌನ್ ಲಿಪ್ ಲೈನರಲ್ಲಿ ಈ ಥರ ಸ್ಮಜ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಐ ಶ್ಯಾಡೋ ಜೊತೆಗೆ ಮ್ಯಾಚ್ ಆಗಲಿ ಅಂತ. ಆಫ್ಟರ್ ದ್ಯಾಟ್ ಈ ಥರ ನಾನು ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಪರ್ ವಾಟರ್ ಲೈನ್ಗೆ ಆ್ಯಂಡ್ ಲೋವರ್ ವಾಟರ್ ಲೈನ್ಗೆ ಅಪ್ಲೈ ಮಾಡ್ತೀನಿ. ಈ ಕಾಜಲ್ ಆಲ್ಮೋಸ್ಟ್ ಖಾಲಿಯಾಗಿದೆ. ಸೊ ಇನ್ನೊಂದು ಆರ್ಡರ್ ಮಾಡಿದ್ದೀನಿ ಒಂದಿಷ್ಟು ಪ್ರಾಡಕ್ಟ್ಸ್ ಜೊತೆ, ಅದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಆಫ್ಟರ್ ಅಪ್ಲೈಯಿಂಗ್ ಐ ಲೈನರ್ ಸೊ ಈ ಥರ ಕಾಣಿಸುತ್ತೆ, ನೀವು ನೋಡ್ಬೋದು. ಹೈಲೈಟರ್ಗೆ ನಾನು ಸೇಮ್ ವೆಟ್ ಆ್ಯಂಡ್ ವೈಲ್ಡ್ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನನ್ನ ಬ್ರೋ ಬೋನ್, ಚೀಕ್ ಬೋನ್, ನೋಸ್ ಬ್ರಿಡ್ಜ್ ಏನಿದೆಯಲ್ಲ ಅಲ್ಲೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಅಪ್ಲೈ ಮಾಡಿದಂಥ ಶಿಮ್ಮರ್ ಗ್ಲಿಟರ್ ಇವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಪಿಗ್ಮೆಂಟೆಡ್ ಆಗಿದೆ ಅಂತ.
ಐಲೈನರ್ ಅಪ್ಲೈ ಮಾಡ್ಕೊಳ್ಳೋದನ್ನು ತೋರಿಸಿಲ್ಲ ನಾನು. ನೀವು ನನ್ನ ಚಾನಲ್ನಲ್ಲಿ 7 ಸಿಂಪಲ್ ಐಲೈನರ್ ಲುಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿರೋ ಅಂಥ ಐಲೈನರ್ ಲುಕ್ನೇ ನಾನು ಕ್ರಿಯೇಟ್ ಮಾಡಿರೋದು. ನೆಕ್ಸ್ಟ್ ಇದೇ ಸೇಮ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಬ್ಲಷ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಫಿಂಗರ್ ಟಿಪ್ಪಲ್ಲಿ ಬ್ಲೆಂಡ್ ಮಾಡಿಬಿಟ್ಟು ಎಕ್ಸೆಸ್ ಅಮೌಂಟ್ ಏನಾದರೂ ಇದ್ದರೆ ಅದನ್ನು ವೈಪೌಟ್ ಮಾಡ್ತಾಯಿದ್ದೀನಿ ವಿತ್ ಬ್ರಷ್ ಈ ಥರ. ಸೊ ಆಫ್ಟರ್ ವೇರಿಂಗ್ ಮೈ ಔಟ್ಫಿಟ್ ಈ ಥರ ಕಾಣಿಸುತ್ತೆ. ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ. ಇನ್ನು ನೋಡಿ ನೀವು ಏನೇನು ಮಾಡ್ತಾಯಿದ್ದೀನಿ ಅಂತ. ನಿಮಗೆ ಫೈನಲ್ ಲುಕ್ ಆಗಲೇ ನೋಡಿದ್ದೀರಿ ನೀವು ಬಿಗಿನಿಂಗಲ್ಲಿ. ಆ್ಯಂಡ್ ಮಸ್ಕರ ಅಪ್ಲೈ ಮಾಡ್ಕೊಳ್ಳೋದನ್ನು ಮರ್ತುಬಿಟ್ಟೆ, ಅದಕ್ಕೆ ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ಎಲ್ಲ ಪ್ರಾಡಕ್ಟ್ ಬಗ್ಗೆ ನೀವು ನನ್ನ ಚಾನಲ್ನಲ್ಲಿ ನನ್ನ ಚಾನಲ್ನಲ್ಲಿ 200-250 ಪ್ರಾಡಕ್ಟ್ಸ್ ಮೇಕಪ್ ಪ್ರಾಡಕ್ಟ್ಸ್ ಏನಿದೆಯಲ್ಲ ಅಲ್ಲಿ ನೋಡಿದ್ರೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಬ್ರೌನ್ ಲಿಪ್ ಲೈನರ್ ಅಪ್ಲೈ ಮಾಡ್ತಾಯಿದ್ದೀನಿ. ಬಿಫೋರ್ ಮೇಕಪ್ ಲಿಪ್ಗೆ ನಾನು ಲ್ಯಾಕ್ಮಿ ಲಿಪ್ ಬಾಮ್ ಯೂಸ್ ಮಾಡಿದ್ದೆ. ಅದು ಬಂದುಬಿಟ್ಟು ಇನ್ ದ ಶೇಡ್ ಚೆರಿ. ಸೊ ನೀವು ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸರ್ ಮಾಡೋದು ಕಂಪಲ್ಸರಿ ಮಾಡಲೇಬೇಕು. ಲ್ಯಾಕ್ಮಿ ಫಾರ್ ಎವರ್ ಮೇಡ್ ಲಿಕ್ವಿಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ ನನ್ನ ಲಿಪ್ಸ್ಗೆ. ಒಳ್ಳೆ ಪ್ರಾಡಕ್ಟ್ಸ್ ಅಂಡರ್ 200-250 ಯೂಸ್ ಮಾಡಿದ್ದೀನಿ. ಸೊ ಅಫೋರ್ಡೆಬಲ್ ರೇಂಜಲ್ಲಿ ಬಿಗಿನರ್ಸ್ಗೆ ಅಥವಾ ಮೇಕಪ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಇನ್ಫಾರ್ಮೇಷನ್ ಏನು ಗೊತ್ತಿರೋದಿಲ್ಲ ಅಂಥವರು ಇದನ್ನು ಹಾಕ್ಕೊಳ್ಬೋದು. ಮೇಕಪ್ ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ, ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ. ರೌಂಡ್ ಶೇಪ್ ಅಥವಾ ಓವೆಲ್ ಶೇಪ್ ಬಿಂದಿನ ನೀವು ಹಾಕ್ಕೊಳ್ಬೋದು. ಬಟ್ ನೀವು ಏನು ಮಾಡಬೇಕು ಅಂತಂದರೆ ಲಿಪ್ಗೆ ಆ್ಯಂಡ್ ಐ ಮೇಕಪ್ಗೆ ಮ್ಯಾಚ್ ಆಗುವಂಥ ಬಿಂದಿನ ಹಾಕ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಔಟ್ಕಮ್ ಬರುತ್ತೆ. ನೀವು ಇವಾಗ ನೋಡಿ ಗೊತ್ತಾಗುತ್ತೆ. ಈ ಬಿಂದಿ ವಿತ್ ಸ್ಟೋನ್ ಔಟ್ಲೈನ್ ಇದೆ. ಆ್ಯಂಡ್ ಈ ಬಿಂದಿ ಬಂದುಬಿಟ್ಟು ಯಾವುದೇ ಥರದ ಔಟ್ಲೈನ್ ಇಲ್ಲ ಇದಕ್ಕೆ ನಾನು ಐಟೆಕ್ಸ್ ವೈಟ್ ಕುಂಕುಮ ಏನಿರುತ್ತಲ್ಲ ಅದನ್ನು ಸಮ್ 2 to 3 ಡ್ರಾಪ್ಸ್ ಅಥವಾ ಡಾಟ್ಸ್ನ ಇಡ್ತಾಯಿದ್ದೀನಿ ಕೆಳಗೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು. ಅಥವಾ ನೀವು ಯಾವುದೇ ಥರದ ಡಿಸೈನ್ ಕೂಡ ಮಾಡ್ಕೊಳ್ಬೋದು. ಮುಹೂರ್ತಮ್ ಟೈಮಲ್ಲಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಥರದ ಬಿಂದಿ ವಿತ್ ವೈಟ್ ಕುಂಕುಮ್. ಸೊ ಎಸ್, ಹಿಯರ್ ಈಸ್ ದ ಫೈನಲ್ ಲುಕ್. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮೇಕಪ್ ಮಾಡ್ಬೋದು. ತುಂಬ ಈಸಿಯಾಗಿರೋಂಥ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ ನಾನು. ಈಗ ತೋರಿಸ್ತಾ ಇರೋದು ಸಮ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ಸ್ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಪ್ಲೀಟ್ ಸ್ಟಕ್ಕರ್. ನೆಕ್ಸ್ಟ್ ತೋರಿಸ್ತಾ ಇರೋದು ಸಾರಿ ಪಿನ್. ಎರಡು ಥರದ್ದು ತೋರಿಸ್ತಾ ಇದ್ದೀನಿ ನಾನು. ನಿಮ್ಮ ಸಾರಿಗೆ ಮ್ಯಾಚ್ ಆಗುವಂಥ ಸಾರಿ ಪಿನ್ನ ನೀವು ಇಟ್ಕೊಳ್ಬೋದು. ಆ್ಯಂಡ್ ಪ್ಲೀಟ್ ಸ್ಟಕ್ಕರ್ ಬಂದುಬಿಟ್ಟು ಡಿಸೈನರ್ ಟಕ್ಕರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ಕ್ಲಿಪ್ ಕೂಡ ಇಟ್ಕೊಳ್ಳಿ. ಸೊ ಹಿಯರ್ ಐ ವಿಲ್ ಎಂಡ್ ಅಪ್ ಮೈ ವಿಡಿಯೋ. ಇಫ್ ಯು ಆರ್ ನ್ಯೂ ಹಿಯರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಹಿಟ್ ದ ಬೆಲ್ ಬಟನ್ ನೆಕ್ಸ್ಟ್ ಟು ದಟ್. ಸೊ ನಿಮಗೆ ನನ್ನ ಹೊಸ ವಿಡಿಯೋಗಳ ಬಗ್ಗೆ ಅಪ್ಡೇಟ್ ಬೇಗನೆ ಬಂದ್ಬಿಡುತ್ತೆ. ಯಾರೆಲ್ಲ ಮದುವೆ ಆಗ್ತಾ ಇದ್ದಾರೋ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.